ಯಾಕೆ ಸ್ವೀಟು ನಿಮ್ಮ ಬಾಯಿಗೆ ಕಹಿ ಅನ್ನಿಸ್ತದೆಯಾ? ನನಗೆ ಅರ್ಥ ಆಗುತ್ತೆ ಬಿಡಿಯತ್ತೆ. ನಾವು ಅಂದ್ಕೊಂಡಿದ್ದು ಆಗದೆ ಇದ್ದಾಗ, ಡಿಸಪಾಯಿಂಟ್ಮೆಂಟ್ ಆದಾಗ ಈ ರೀತಿಯೆಲ್ಲ ಆಗುತ್ತೆ. ಹೀಗೆಲ್ಲ ಆಗೋದು ಸಹಜ. ಏನೋ ಮಾಡಬೇಕು ಅಂತ ಅನ್ಸುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಒಂಥರ ಲೂಸರ್ ಫೀಲಿಂಗ್ ಇರುತ್ತೆ ಅಲ್ವಾ? ಮತ್ತೆ ಏನಾಯ್ತು? ಯಾಕೆ ನೀವೇನೋ ಮಾತಾಡ್ತಿಲ್ಲ? ಅಲ್ಲ, ನಾನು ಇಷ್ಟೊಂದು ಮಾತಾಡ್ತಿದ್ರು ನೀವು ತುಟಿಕ್ ಪಿಟಿಕ್ ಅಂತಿಲ್ವಲ್ಲ? ಜನರಲ್ ಆಗಿ ನಾನು ಏನಾದರೂ ಒಂದು ಹೇಳಿದ್ರೆ ಅದಕ್ಕೆ ನೀವು ಕೌಂಟರ್ ಡೈಲಾಗ್ ಹೊಡಿತೀರಾ, ಅದಿನ್ನೂ ಬಂದಿಲ್ಲ. ಯಾಕೆ? ಅರೆ ಅತ್ತೆ, ಏನಾದರೂ ಒಂದು ಹೇಳಿ, ರೆಸ್ಪಾಂಡ್ ಮಾಡಿ, ಮಾತಾಡಿ. ನೋಡಿ, ನೀವು ಸೈಲೆಂಟ್ ಆಗಿಬಿಟ್ರೆ ಮಜಾ ಬರಲ್ಲಪ್ಪ. ಮಾತಾಡಿ ಅತ್ತೆ. ಆರ್ ಯು ಓಕೆ? ಪಿನ್ ಡ್ರಾಪ್ ಸೈಲೆಂಟ್ ಇದೆ. ಅಲ್ಲ ಅತ್ತೆ, ನೀವು ಇಷ್ಟೊಂದು ಸೈಲೆಂಟ್ ಆಗಿಬಿಟ್ರೆ ನಾನು ಅದನ್ನ ಏನಂತ ಅನ್ಕೊಳ್ಳಿ? ನೀವು ಸೋಲ್ ಒಪ್ಕೊಂಡ್ರಿ ಅಂತನಾ? ಎಂಥ ವಿಪರ್ಯಾಸ ಅಲ್ವಾ ಅತ್ತೆ? ನೀವು ನನ್ನ ಮಗುಗೆ ಕಂಟಕ ಹಾಕಬೇಕು ಅಂತ ಅನ್ಕೊಂಡಿದ್ರಿ. ನನ್ನ ಮಗು ಜೀವಂತವಾಗಿರಬಾರ್ದು ಅಂತ ಏನೆಲ್ಲ ಪ್ಲಾನ್ ಮಾಡಿದ್ರಿ, ಮಾಡಬಾರ್ದೆಲ್ಲ ಮಾಡಿದ್ರಿ. ಬಟ್ ಏನಾಯ್ತು? ಏನೂ ಆಗಿಲ್ಲ. ಕರ್ಮ ಒಂಥರ ಬೂಮರಾಂಗ್ ಇದ್ದಂಗೆ ಅತ್ತೆ, ತಿರ್ಕೊಂಡು ವಾಪಸ್ ನಮಗೆ ಬಂದು ಹೊಡೆಯುತ್ತೆ. ನೋಡಿ, ನೀವು ಯಾವ ಮಗುಗೆ ಹಿಡಿ ಶಾಪ ಹಾಕಿದ್ರೋ ಆ ಮಗುಗೆ ಆಶೀರ್ವಾದ ಮಾಡೋ ಹಾಗಾಯ್ತು. ಬಟ್ ನನಗೊತ್ತು, ನೀವು ಆಶೀರ್ವಾದ ಮಾಡಿರಲ್ಲ, ಶಾಪನೇ ಹಾಕಿರ್ತೀರ. ಬಟ್ ಇಟ್ಸ್ ಓಕೆ, ನನಗದ್ರ ಬಗ್ಗೆ ಟೆನ್ಷನ್ ಇಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ನನ್ನ ಮಗುಗೆ ನಿಮ್ಮ ಜೊತೆ ಒಂದಷ್ಟು ಜನ ಒಳ್ಳೆ ಮನಸ್ಸಿರೋರು ಆಶೀರ್ವಾದ ಮಾಡಿದ್ದಾರೆ. ಅದು ನನ್ನ ಮಗ ಕಾಪಾಡುತ್ತೆ. ಆ ನಂಬಿಕೆ ನನಗಿದೆ. ಏನೋ ವಾಟತ್ತೆ, ಶಾಪಕ್ಕಿಂತ ಆಶೀರ್ವಾದಕ್ಕೆ ಪವರ್ ಜಾಸ್ತಿ. ಒಳ್ಳೆ ಭಾವನೆನೇ ಕೊನೆಗೆ ಗೆಲ್ಲೋದು. ಆ ದೇವರು ಒಳ್ಳೇದನ್ನೇ ಕಾಪಾಡ್ತಾನೆ, ಉಳಿಸ್ತಾನೆ, ಬೆಳೆಸ್ತಾನೆ. ಕೆಟ್ಟದ್ದು ಎಷ್ಟು ಮೆರೆಯುತ್ತೋ ಅಷ್ಟೇ ಬೇಗ ಉರ್ದು ಹೋಗುತ್ತೆ. ಎನಿವೇಸ್, ನಾನು ಖುಷಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ತಗೊಳ್ಳಿ, ಸ್ವೀಟ್ ತಿನ್ನಿ. ಇಟ್ಸ್ ಓಕೆ. ಆನ್ ಯುವರ್ ಬಿಹಾಫ್ ನಾನೇ ತಿಂತೀನಿ.